ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾದಂತಹ ಬೀಟ್ರೂಟ್ ಪಲ್ಯವನ್ನು ಅಗದಿ ಕಡಿಮೆ ಟೈಮ್ನಲ್ಲಿ ರುಚಿಯಾಗಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಅದು ರೊಟ್ಟಿ ಚಪಾತಿ ಅನ್ನದ ಜೊತೆಗೆ ತುಂಬ ರುಚಿಯಾಗಿರ್ತೈತೆ ರೀ. ಅದಕ್ಕೇನು ಭಾಳ ಸಾಮಾನು ಬೇಕಾಗಂಗಿಲ್ಲ, ಹಂಗೆ ಭಾಳ ಟೈಮು ಬೇಕಾಗಂಗಿಲ್ಲ ರೀ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತ್ರಿ, ನಿಮಗೆ ನೋಡೋಕೆ ಈಸಿ ಆಗ್ತೈತ್ರಿ. ಇವಾಗ ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡ್ರಿ, ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡ್ರಿ. ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ಜೀರಿಗೆನ ಹಾಕ್ಕೊಂಡ್ರಿ. ಜೀರಿಗೆನೂ ಚಟಪಟ ಅಂದಮೇಲೆ ಸ್ವಲ್ಪ ಹೊಂಬಣ್ಣಕ್ಕೆ ಬಂದಮೇಲೆ ರೀ ಅದಕ್ಕೆ ಉದ್ದವಾಗಿ ಕಟ್ ಮಾಡಿಕೊಂಡಿರುವಂಥ 3ರಿಂದ 4 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡ್ರಿ. ನೀವು ಜಾಸ್ತಿ ಪಲ್ಯ ಮಾಡ್ಕೊಳತ್ತಿದ್ರಿ ಅಂದ್ರೆ ರೀ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕೋರಿ, ಕಡಿಮೆ ಇತ್ತಂದ್ರೆ ಕಡಿಮೆ ಹಾಕೋರಿ. ಮಕ್ಕಳು ತಿನ್ನಾಕತ್ತಿದ್ದು ಅಂದ್ರೆ ಒಂದು ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡ್ಕೋರಿ, ಯಾಕಂದ್ರೆ ಪಲ್ಯ ಹೆಲ್ದಿ ಐತ್ರಿ. ಅದಕ್ಕಾಗಿ ಖಾರ ಜಾಸ್ತಿ ಆಯ್ತಂದ್ರೆ ಯಾವ ಮಕ್ಕಳು ಅದನ್ನು ತಿನ್ನಂಗಿಲ್ಲ ರೀ. ಅದಕ್ಕಾಗಿ ಇವಾಗ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಒಂದು ಬಟ್ಲಷ್ಟು ಉಳ್ಳಾಗಡ್ಡಿ ಹಾಕ್ಕೊಳತ್ತೇನೆ ರೀ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ, ಪಲ್ಯ ರುಚಿ ಆಗ್ತೈತೆ ರೀ. ಉಳ್ಳಾಗಡ್ಡಿ ಮೆತ್ತಗಾಗುವವರೆಗೂ ನಾವು ಅದನ್ನು ಬಾಡಿಸ್ಕೋಬೇಕಾಗ್ತೈತೆ ರೀ. ಹಂಗೆ ನಾನಿಲ್ಲಿ ಹಸಿ ಕರಿಬೇವನ್ನು ಹಾಕ್ಕೊಳತ್ತೇನೆ ರೀ. ಕರಿಬೇವು ನಾವು ಡೈರೆಕ್ಟ್ ಒಗ್ಗರಣೆ ಫಸ್ಟಿಗೆ ಹಾಕ್ಕೊಂಡು ಅಂದ್ರೆ ಅದ್ರ ಟೇಸ್ಟ್ ಚೆನ್ನಾಗಿ ಬರಂಗಿಲ್ಲ ರೀ. ಹಿಂಗೆ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾದ್ಮೇಲೆ ಹಾಕೊಂಡ್ರೆ ಅದ್ರ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹಂಗೆ ಇವಾಗ ನಾನು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳತ್ತೇನೆ ರೀ. ಅರಿಶಿನ ಪುಡಿ ಹಾಕೊಂಡ ಒಂದು 2 ಸೆಕೆಂಡ್ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನೆ ರೀ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಆಯ್ತಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಕಡಿಮೆ ಆತಂದ್ರೆ ಅದಕ್ಕೆ ಮತ್ತೆ ಹಾಕ್ಕೊಂಡು ತಿನ್ಬೋದು ರೀ. ಇವಾಗ ನೋಡಿರಿ ನಾನು ತುರಿದಿಟ್ಕೊಂಡಿರುವಂಥ 2 ಬೀಟ್ರೂಟ್ ಪಲ್ಯನ ಹಿಂಗೆ ತುರಿದ ಇಟ್ಕೊಂಡೇನಿ ರೀ. ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕ್ರಿ, ತೆಗೆದು ಈ ಥರನಾಗಿ ತುರಿದಿಟ್ಕೋಬೇಕ್ರಿ. ಯಾಕಂದ್ರೆ ಅದಕ್ಕೆ ನೆಲದಲ್ಲಿ ಇರ್ತೈತೆ ರೀ. ತುರಿಕಿಂತ ಮೊದಲು ಸ್ವಲ್ಪ ಸ್ವಚ್ಛವಾಗಿ ತೊಳ್ಕೊಂಡು ಮೇಲಿನ ಸಿಪ್ಪೆ ಎಲ್ಲ ತೊಳ್ಕೊಬೇಕಾಗ್ತೈತೆ ರೀ. ಇಲ್ಲಾಂದ್ರೆ ಪಲ್ಯ ಮಣ್ಣಾಗಿ ಅಷ್ಟು ರುಚಿ ಹತ್ತಂಗಿಲ್ಲ ರೀ. ಇವಾಗ ಪೂರ್ತಿಯಾಗಿ ಒಗ್ಗರಣೆ ಒಳಗೆ ಎಲ್ಲನೂ ಚಂದ ನಮಗೆ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಂಗಿಲ್ಲ ರೀ. ಕೇವಲ ನಾವು ಹಂಗೆ ಸಣ್ಣ ಉರಿ ಒಳಗನ್ನು ಬೇಯಿಸ್ಕೋಬೇಕಾಗ್ತೈತೆ ರೀ. ನೀರು ಹಾಕಿಕೊಂಡು ಅಂದ್ರೆ ಅದ್ರ ಸ್ವಾದ ಅಷ್ಟು ರುಚಿ ಅನ್ಸಂಗಿಲ್ಲ ರೀ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕೊಂಡು ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಬೀಟ್ರೂಟ್ ಪಲ್ಯದಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗಗಳಿದಾವೆ ರೀ. ರಕ್ತವರ್ಧಕ ಆಹಾರ ಆಗೈತೆ ರೀ. ಹಾಗೆ ಹೃದಯದ ಆರೋಗ್ಯ ಸುಧಾರಣೆ ಆಗ್ತೈತೆ ರೀ. ಕ್ರಿಯೆಗೂ ಉತ್ತಮ ರೀ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ, ದೇಹದಲ್ಲಿರುವ ಡಿಟಾಕ್ಸ್ ಹೆಚ್ಚಾಗ್ತೈತೆ ರೀ. ಹಂಗೆ ಗರ್ಭಿಣಿಯರಿಗೂ ತುಂಬ ಒಳ್ಳೆಯದು ರೀ. ಮೆದುಳಿನ ಆರೋಗ್ಯ ಸಹಿತ ಸುಧಾರಿಸ್ತೈತೆ ರೀ. ಚರ್ಮ ಮತ್ತು ಕೂದಲಿಗೂ ಲಾಭ ಆಗ್ತೈತೆ ರೀ. ಇವಾಗ ಪಲ್ಯ ಎಲ್ಲವನ್ನು ಕೊತ್ತಂಬರಿಯೊಂದಿಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 3ರಿಂದ 4 ನಿಮಿಷದಷ್ಟು ಬೇಯಿಸ್ಕೊಂಡು ಅಂದ್ರೆ ರುಚಿಯಾದಂಥ ಪಲ್ಯ ರೆಡಿ ಆಯ್ತು ರೀ. ವಾರಕ್ಕೆ ನಾವು 2ರಿಂದ 3 ಬಾರಿ ನಾವು ಇದನ್ನು ಪಲ್ಯ ಮಾಡ್ಕೊಂಡು ಸೇವಿಸ್ತಾ ಬಂದರೆ ನಮ್ಮ ದೇಹದ ಆರೋಗ್ಯನೂ ಸುಧಾರಿಸ್ತೈತೆ ರೀ. ನಾವು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದ್ರಿಂದ ನಮ್ಮ ಆಹಾರದಲ್ಲಿನೇ ನಿಯಮಿತವಾಗಿ ಊಟಗಳನ್ನು ಮಾಡ್ಕೋತಾ ಬಂದರೆ ನಮ್ಮ ಆರೋಗ್ಯನೂ ಸುಧಾರಿಸ್ತೈತಿ. ಡಾಕ್ಟ್ರ್ ಅವಶ್ಯಕತೆಯೂ ಜಾಸ್ತಿ ಬೀಳಂಗಿಲ್ಲ ರೀ. ಇವಾಗ ನೋಡಿರಿ ರೆಡಿ ಆಯಿತು. ಬಿಸಿ ರೊಟ್ಟಿಯೊಂದಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ರೀ. ನಿಮಗೆ ನಾನು ಇವತ್ತು ಮಾಡಿರುವ ಬೀಟ್ರೂಟ್ ಪಲ್ಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ. ಅನ್ನದಾತೋ ಸುಖಿ ಭವ.